ಬೆಳಗಾವಿಯಲ್ಲಿ ಸಬ್ಸಿಡಿ ಹೆಸರಲ್ಲಿ ಬರೋಬ್ಬರಿ 19 ಕೋಟಿ ವಂಚನೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಾಲ್ಮೀಕಿ ಮಹಿಳಾ ಸ್ವಸಹಾಯ ಸಂಘದ ಹೆಸರಲ್ಲಿ ವಂಚನೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 1 ಲಕ್ಷ ಸಾಲ ಪಡ್ಕೊಂಡ್ರೆ ಅರ್ಧ ಕಂತು ಕಟ್ಟುವ ಕತೆ ಹೇಳ್ತಾರಂತೆ ಇವರು. ಸಬ್ಸಿಡಿ ಆಸೆ ತೋರಿಸಿದ ಫೈನಾನ್ಸ್ ಗಳಿಂದ ಜನರಿಗೆ ಸಾಲ ಕೊಡಲಾಗಿದೆ. ಪ್ರತಿಯೊಬ್ಬರಿಂದ 50,000 ಪಡೆದು ನಂತರ ಮಕ್ಮಲ್ ಟೋಪಿ ಹಾಕಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಫೈನಾನ್ಸ್ ನಿಂದ ಸಾಲ ಪಡೆದು ಜನರಿಗೆ ನೀಡಿ ಅದರಲ್ಲಿ ಪಾಲು ಪಡ್ಕೊಳ್ಳುತ್ತಂತೆ ಈ ಫೈನಾನ್ಸ್ ಕಂಪನಿ. ಪೂರ್ತಿ ಹಣ ಪಾವತಿ ಮಾಡಬೇಕು ಅಂತ ಜನರ ಮನೆಗೆ ಈಗ ಫೈನಾನ್ಸ್ ಸಿಬ್ಬಂದಿ ಬರ್ತಿದ್ದಾರೆ. ಇವರ ಕಿರುಕುಳದಿಂದ ಬಹುತೇಕ ಜಿಲ್ಲೆಗಳಲ್ಲಿ ಜನ ಹೇಗಂದ್ರೆ ಊರ್ ತೊರಿಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಮೊನ್ನೆ ರಿಪಬ್ಲಿಕ್ ಹಣ ಸುದ್ದಿ ಮಾಡ್ತಾ ಇತ್ತು, ಈ ಫೈನಾನ್ಸ್ ಕಂಪನಿಗಳಿಂದ ಜನ ಊರ್ ಬಿಡ್ತಿದ್ದಾರೆ, ಅವ್ರ ಕಾಟ ತಡೆಯಕ್ಕಾಗ್ತಾ ಇಲ್ಲ ಅಂತ. ಈ ಫೈನಾನ್ಸ್ ಗಳ ಕಾಟ ಹೆಚ್ಚಾಗ್ತಾ ಇದೆ. ಹಾಗೋ ಹೀಗೋ ನಂಬಿಸಿ ಅವರಿಂದ ದುಡ್ಡು ಪಡ್ಕೊಂಡು ನಂತರ ಸಾಲ ಕೊಟ್ಟಂಗ್ ಮಾಡಿ ಆ ಸಾಲ ಮರುಪಾವತಿ ಆಗಬೇಕು ಅಂತ ಹೆವಿ ಟಾರ್ಚರ್ ಮಾಡುತ್ತಿದ್ದಾರಂತೆ. ಗ್ರಾಮೀಣ ಭಾಗದ ಬಡ ಹೆಣ್ಣು ಮಕ್ಕಳೇ ವಂಚಕರ ಟಾರ್ಗೆಟ್ ಅಂತೆ. ವಂಚಕರ ಜೊತೆಗೆ ಫೈನಾನ್ಸ್ ಮಾಲೀಕರು ಶಾಮೀಲಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಒಂದೇ ಕುಟುಂಬದ 4 ವಿರುದ್ಧ 19 ಕೋಟಿ ವಂಚನೆಯಾಗಿರುವಂತಹ ಗಂಭೀರ ಆರೋಪ. ಬೆಳಗಾವಿಯ ಮಾಳಮಾರುತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಶ್ವಿನಿ, ಹೊಳೆಪ್ಪ, ಸೇವಂತ, ಪ್ರಿಯಾಂಕಾ ದಡ್ಡಿ ವಿರುದ್ಧ FIR ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಫೈನಾನ್ಸ್ ಅಂತ ಹೇಳ್ಕೊಂಡು ಬರ್ತಾರೆ, ಸಾಲ ಪಡ್ಕೊಳ್ಳಿ ಅಂತಾರೆ, ಸಾಲ ಕೊಡ್ತಾರೆ ಕೂಡ. ಸಾಲ ಕೊಟ್ಟ ಮೇಲೆ ಅದರ ಬಡ್ಡಿ ಕಟ್ಟಬೇಕು ಅಂತ ಟಾರ್ಚರ್ ಅಂತ. ಸಬ್ಸಿಡಿ ಕೊಡ್ತೀನಿ ಅಂತ ಹೇಳ್ತಾರಂತ. ಆಮೇಲೆ ಇಂಥದ್ದು ಬಂದಾಗ ಆಸೆ ನೋಡಿ ಅದ್ ಹೆಂಗಿರ್ತಾರೆ ಅಂತಂದ್ರೆ, ತಾನು ಅಕ್ಕನಿಗೆ, ತಮ್ಮನಿಗೆ, ತಂಗಿಗೆ ಎಲ್ರಿಗೂ ಮಾಡ್ತಿರ್ತಾರೆ. ಪುಕ್ಷಟ ಸಿಗೋದಲ್ವಾ. ಆ ಭಾಗದಲ್ಲಿ ಒಂದು ಗಾದೆ ಮಾತಿದೆ ಸಾಧಾರಣವಾಗಿ, ಪುಕ್ಷಟ ಸಿಕ್ಕಿದ್ರೆ ಪಿನಾಯ್ಲು ಕುಡಿತಾರೆ ಅಂತ. ಈ ನಮ್ಮ ಶ್ರೀಪಾದ್ ಪಾಟೀಲ್ ಹೇಳ್ತಾ ಇರ್ತೀನಿ, ನಿಮ್ ಭಾಗದಲ್ಲಿ ಹಂಗ ಒಂದು ಕಾಮಿಡಿ ಇದೆಯಲ್ವ ರೀ ಅಂತೇಳಿ. ಇಲ್ಲ ರೀ ಅಂತ ಅವ್ರು ಅಂತಿರ್ತಾರೆ. ಇದು ಹಂಗೆ ಆಗಿದೆ. ಆಮೇಲೆ ಇದನ್ನು ಈಗ ಇವ್ರದ್ದು ಹೆಂಗಿರುತ್ತೆ ಗೊತ್ತಾ ಶತಿ, ಸಾರಿ ನಾನು ಇದನ್ನು ಬಹಳ ನಿಷ್ಠುರವಾಗಿ ಹೇಳ್ತಾ ಇದ್ದೀನಿ. ಹಿಂಗ್ ಸಿಗತ್ತೆ ಅಂತ ಕೇಳುವಾಗ ಒಂದು 4 ಜನ ಹತ್ರ ಕೇಳೋದಿಲ್ಲ. ಹೌದಾ, 1 ಲಕ್ಷನ 50,000 ಕೊಟ್ಟರೆ ಆಯ್ತಾ, ಆಯ್ತಾ. ಆ ದುಡ್ಡು ಬಂದಾಗೆಲ್ಲ ಬೇಕು, ಹೆಣ್ಮಕ್ಳಂಗೆ ದುಡ್ಡು ಬಂದಾಗೆಲ್ಲ ಬೇಕು. ದುಡ್ಡು ಹೋದಾಗ ಇದ್ದ ಬದ್ದವರಲ್ಲಿ. ಆಮೇಲೆ ನನಗಿಂತ ತುಂಬಾ ಸಲ ಬಂದಿದೆ, ಏನ್ರಿ ನಾವೊಂದು 10 ಸಲ ನೀವು ಕರೆ ಮಾಡಿದ್ವಿ ನಿಮಗೆ, ಅದಕ್ಕೊಂದು ಸೌಜನ್ಯಕ್ಕಾದ್ರೂ ಉತ್ತರ ಕೊಡಬೇಕಲ್ವ ಅಂತೇಳಿ. ಯಾಕಮ್ಮ ಆವತ್ತು ದುಡ್ಡು ತಗೊಳ್ಳುವಾಗ ಸೌಜನ್ಯ ಇರಲಿಲ್ವ ನಿಮಗೆ? ಹಿಂಗ್ ತಗೊಂಡಿದ್ದೀನಿ ಸರ್, ಹಿಂಗ್ ತಗೊಳ್ಬಹುದಾ ಹಂಗ್ ಕೇಳ್ಬೋದಿತ್ತಲ್ಲ. ಎಷ್ಟು ಜನ ಇದಾರೆ ಗೊತ್ತು ನನಗೆ. ಯಾವ್ದೋ ಅವ್ರಿಗೊಂದು ಸಹಾಯ ಬೇಕಾಗಿರುತ್ತೆ, ಅವ್ರು ನನಗೆ ಮೆಸೇಜ್ ಆಗ್ತಾ ಇರೋದು, ಸರ್ ಇದು ನನಗೆ ಗೊತ್ತಿರ್ತದೆ, ಇದು ಯಾವುದೋ ನಾವು ಎತ್ತದು. ಆಮೇಲೆ ಅವರು ನಮಗೆ ಉಪದೇಶ, ಸೌಜನ್ಯಕ್ಕಾದ್ರು ನೀವೊಂದು ಸೌಜನ್ಯಕ್ಕಾದ್ರೂ ನಮ್ಗೆ ಉತ್ತರಿಸ್ಬೇಕ್ರಿ. ಅಯ್ಯೋ ಒಳ್ಳೆ ಕಥೆ ಆಯ್ತಲ್ಲ. ಇದು ಹೆಂಗಿದೆ ಅಂತಂದ್ರೆ, ಅವ್ರೇನೋ ನಮ್ಮ ಹತ್ರ ಒಂದು 10 ಕೋಟಿ ಕೊಟ್ಟು ಇದನ್ನೆಲ್ಲ ಹಂಚಿ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಮೆಸೇಜ್ ಹಾಕಿದಾಗ, ನಾನು ಇಷ್ಟು ಕೊಟ್ಟಿದ್ದೆ, ಸೌಜನ್ಯಕ್ಕಾದ್ರೂ ನೀನು ಕರೆ ಮಾಡಬಾರ್ದ ಅಂತೇಳಿ. ಅಂತ ಸೌಜನ್ಯ ಬೇಕಾಗಿಲ್ಲಪ್ಪ. ಆ ಸೌಜನ್ಯ ನಮಗೆ ಎಷ್ಟಿದೆಯೋ ಅಷ್ಟಿದೆ, ಅದನ್ನ ನಾವು ಮಾಡ್ತೀವಿ. ಇದನ್ನ ನಾನು ಹೇಳ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಎಲ್ಲಿ ತನಕ ಮೋಸ ಹೋಗೋರು ಇರ್ತಾರೋ ಮೋಸ ಮಾಡೋರು ಕೂಡ ಇರ್ತಾರೆ. ಹಾಗಂತ ಇದನ್ನ ಖಂಡಿತವಾಗ್ಲೂ ಪೊಲೀಸರು ಬಹಳ ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡಬೇಕಾಗುತ್ತೆ. ಮೈಲಾರಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಎಸ್ ಮೈಲಾರಿ, ಏನ್ ಅಪ್ಡೇಟ್ ಇದು? ಅಷ್ಟು ಈಸಿಯಾಗಿ ಮೋಸ ಆಗೋದಕ್ಕೆ ಹೆಂಗ್ ಸಾಧ್ಯ ಆಗತ್ತೆ? ಈಗ 1 ಲಕ್ಷ ತಗೊಂಡ್ರೆ 50,000 ಕಟ್ಟಿದ್ರೆ ಆಯ್ತು ಅಂತೇಳಿ ಹೆಂಗೆ? ಉಳಿದದಕ್ಕೆಲ್ಲ ಆಲೋಚನೆ ಮಾಡ್ತಾರೆ. ಉಳಿದದಕ್ಕೆ ಒಂದು 50 ಗ್ರಾಮ್ ಅಕ್ಕಿ ತಂದ್ರೆ ಅದರಲ್ಲಿ ಕಲ್ಲಿದೆಯೋ, ಯಾವ ಕಲ್ಲಿದೆ ಎಲ್ಲ ತೆಗೆಯುವಂಥದ್ದೆಲ್ಲ ತಲೆ ಇರುತ್ತೆ ನಮಗೆ. 1 ಲಕ್ಷ ಕೊಟ್ಟು 50,000 ಕಟ್ಟಿದ್ರೆ ಹೆಂಗಪ್ಪ ಅಂತೇಳಿ ಯಾರ ತಲೆಯಲ್ಲಿ ಏನು ಹೊಡೆದೇ ಇಲ್ವಾ? ಹೆಂಗೆ ಅದು? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಇಲ್ಲಿ ಪ್ರಮುಖವಾಗಿ ಸಬ್ಸಿಡಿ ಹೆಸರಿನಲ್ಲಿ ಸುಮಾರು ಬಹುಕೋಟಿ ಹಗರಣ ಆಗಿರುವಂತದ್ದು. ಅಂದ್ರೆ ಮಹಿಳೆಯರು ತಾವೇ ಸಂಘಗಳನ್ನ ಮಾಡ್ಕೋಬೇಕು. ಆ ಸಂಘದಲ್ಲಿ ನೀವು ಅರ್ಧ 1 ಲಕ್ಷ ರೂಪಾಯಿ ಸಾಲವನ್ನ ಫೈನಾನ್ಸ್ ಇಂದ ಪಡೆದುಕೊಂಡ್ರೆ ಅರ್ಧ ಹಣವನ್ನ ನಮಗೆ ಕೊಡಿ, ಇನ್ನು ಉಳಿದ ಅರ್ಧವನ್ನ ನೀವು ಇಟ್ಕೊಳ್ಳಿ, ಉಳಿದಂತ ಎಲ್ಲ ಹಣ ಅಂದ್ರೆ ಸುಮಾರು 1 ಲಕ್ಷ ಹಣದ ಕಂತನ್ನ ನಾನೇ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಇವರಿಗೆ ಮೋಸವನ್ನ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಒಂದೇ ಕುಟುಂಬದ 4 ವಿರುದ್ಧ ಈಗ 19 ಕೋಟಿ ವಂಚನೆ ಪ್ರಕರಣ ಕೂಡ ಪ್ರಕರಣ ಬೆಳಕಿಗೆ ಬಂದಿದೆ. ಇವ್ರು ಏನ್ ಹೊಟ್ಟೆಗೆ ತಿಂತಾರೆ? ಈ ಸಾಲ ತಗೊಂಡವರು ಕೂಡ ಹೊಟ್ಟೆಗೆ ತಿಂತಾರೆ. ಪುಕ್ಷಟ ಸಿಗತ್ತೆ ಅಂತ ಹೋಗೋದೇನಾ? ಈಗ ಬಂದ್ಬಿಟ್ಟು ಅಂತ ಬೊಬ್ಬೆ ಹೊಡೆದ್ರೆ ಎಲ್ಲಿ? ಆಮೇಲೆ ಅಕ್ಕಪಕ್ಕದಲ್ಲಿ ಯಾರಿಗೊಂದು ಐಡಿಯಾ ಇರಲಿಲ್ವಾ ಈ ತರ ಆಗ್ತಾ ಇದೆ ಅಂತೇಳಿ? ಒಂದು ಡೌಟ್ ಆದ್ರೂ ಬರೋದಿಲ್ವಾ? ಉಳ್ದದಕ್ಕೆಲ್ಲ ಬರ್ತಾರೆ ಡೌಟು. ಯಾವ್ದಕ್ಕೆ ಬೇಕೋ ಅದೇ ಅಲ್ವಾ ಒಂದು ಹೇಳೋದು. ಬೀಳೋರು ಹೆಂಗ್ ಬೀಳ್ತಾರೆ ಅಂತಂದ್ರೆ ಈ ತರ ಹಳ್ಳಕ್ ಬೀಳೋದು.
ನೋಡೋಣ ಏನ್ ತನಿಖೆ ಏನಾಗುತ್ತೆ ಅಂತ ಹೇಳಿ. ಬೆಳಗಾವಿಯಲ್ಲಿ ಸಬ್ಸಿಡಿ ಹೆಸರಲ್ಲಿ ಬರೋಬ್ಬರಿ 19 ಕೋಟಿ ವಂಚನೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವಾಲ್ಮೀಕಿ ಮಹಿಳಾ ಸ್ವಸಹಾಯ ಸಂಘದ ಹೆಸರಲ್ಲಿ ವಂಚನೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 1 ಲಕ್ಷ ಸಾಲ ಪಡ್ಕೊಂಡ್ರೆ ಅರ್ಧ ಕಂತು ಕಟ್ಟುವ ಕತೆ ಹೇಳ್ತಾರಂತೆ ಇವರು. ಸಬ್ಸಿಡಿ ಆಸೆ ತೋರಿಸಿದ ಫೈನಾನ್ಸ್ ಗಳಿಂದ ಜನರಿಗೆ ಸಾಲ ಕೊಡಲಾಗಿದೆ. ಪ್ರತಿಯೊಬ್ಬರಿಂದ 50,000 ಪಡೆದು ನಂತರ ಮಕ್ಮಲ್ ಟೋಪಿ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಫೈನಾನ್ಸ್ ನಿಂದ ಸಾಲ ಪಡೆದು ಜನರಿಗೆ ನೀಡಿ ಅದರಲ್ಲಿ ಪಾಲು ಪಡ್ಕೊಳ್ಳುತ್ತಂತೆ ಈ ಫೈನಾನ್ಸ್ ಕಂಪನಿ. ಪೂರ್ತಿ ಹಣ ಪಾವತಿ ಮಾಡಬೇಕು ಅಂತ ಜನರ ಮನೆಗೆ ಈಗ ಫೈನಾನ್ಸ್ ಸಿಬ್ಬಂದಿ ಬರ್ತಿದ್ದಾರೆ. ಇವರ ಕಿರುಕುಳದಿಂದ ಬಹುತೇಕ ಜಿಲ್ಲೆಗಳಲ್ಲಿ ಜನ ಹೇಗಂದ್ರೆ ಊರ್ ತೊರಿಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಮೊನ್ನೆ ರಿಪಬ್ಲಿಕ್ ಹಣ ಸುದ್ದಿ ಮಾಡ್ತಾ ಇತ್ತು, ಈ ಫೈನಾನ್ಸ್ ಕಂಪನಿಗಳಿಂದ ಜನ ಊರ್ ಬಿಡ್ತಿದ್ದಾರೆ, ಅವ್ರ ಕಾಟ ತಡೆಯಕ್ಕಾಗ್ತಾ ಇಲ್ಲ ಅಂತ. ಈ ಫೈನಾನ್ಸ್ ಗಳ ಕಾಟ ಹೆಚ್ಚಾಗ್ತಾ ಇದೆ. ಹಾಗೋ ಹೀಗೋ ನಂಬಿಸಿ ಅವರಿಂದ ದುಡ್ಡು ಪಡ್ಕೊಂಡು ನಂತರ ಸಾಲ ಕೊಟ್ಟಂಗ್ ಮಾಡಿ ಆ ಸಾಲ ಮರುಪಾವತಿ ಆಗಬೇಕು ಅಂತ ಹೆವಿ ಟಾರ್ಚರ್ ಮಾಡ್ತಿದ್ದಾರಂತೆ. ಗ್ರಾಮೀಣ ಭಾಗದ ಬಡ ಹೆಣ್ಣು ಮಕ್ಕಳೇ ವಂಚಕರ ಟಾರ್ಗೆಟ್ ಅಂತೆ. ವಂಚಕರ ಜೊತೆಗೆ ಫೈನಾನ್ಸ್ ಮಾಲೀಕರು ಶಾಮೀಲಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಒಂದೇ ಕುಟುಂಬದ 4 ವಿರುದ್ಧ 19 ಕೋಟಿ ವಂಚನೆ ಆಗಿರುವಂತಹ ಗಂಭೀರ ಆರೋಪ. ಬೆಳಗಾವಿಯ ಮಾಳಮಾರುತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಶ್ವಿನಿ, ಹೊಳೆಪ್ಪ, ಸೇವಂತ, ಪ್ರಿಯಾಂಕಾ ದಡ್ಡಿ ವಿರುದ್ಧ FIR ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಫೈನಾನ್ಸ್ ಅಂತ ಹೇಳ್ಕೊಂಡು ಬರ್ತಾರೆ, ಸಾಲ ಪಡ್ಕೊಳ್ಳಿ ಅಂತಾರೆ, ಸಾಲ ಕೊಡ್ತಾರೆ ಕೂಡ. ಸಾಲ ಕೊಟ್ಟ ಮೇಲೆ ಅದನ್ನ ಬಡ್ಡಿ ಕಟ್ಟಬೇಕು ಅಂತ ಟಾರ್ಚರ್ ಅಂತ. ಇಲ್ಲ, ಸಬ್ಸಿಡಿ ಕೊಡ್ತೀನಿ ಅಂತ ಹೇಳ್ತಾರಂತ. ಆಮೇಲೆ ಇಂಥದ್ದು ಬಂದಾಗ ಆಸೆ ನೋಡಿ ಅದ್ ಹೆಂಗಿರ್ತಾರೆ ಅಂತಂದ್ರೆ, ತಾನು ಅಕ್ಕನಿಗೆ, ತಮ್ಮನಿಗೆ, ತಂಗಿಗೆ ಎಲ್ರಿಗೂ ಮಾಡ್ತಿರ್ತಾರೆ. ಪುಕ್ಷಟ ಸಿಗೋದಲ್ವಾ. ಆ ಭಾಗದಲ್ಲಿ ಒಂದು ಗಾದೆ ಮಾತಿದೆ ಸಾಧಾರಣವಾಗಿ, ಪುಕ್ಷಟ ಸಿಕ್ಕಿದ್ರೆ ಪಿನಾಯ್ಲು ಕುಡಿತಾರೆ ಅಂತ. ಈ ನಮ್ಮ ಶ್ರೀಪಾದ್ ಪಾಟೀಲ್ ಹೇಳ್ತಾ ಇರ್ತೀನಿ, ನಿಮ್ ಭಾಗದಲ್ಲಿ ಹಂಗ ಒಂದು ಕಾಮಿಡಿ ಇದೆ ಅಲ್ವ ರೀ ಅಂತೇಳಿ. ಇಲ್ಲರಿ ಇಂತ ಅವ್ರು ಅಂತಿರ್ತಾರೆ. ಇದು ಹಂಗೆ ಆಗಿದೆ. ಆಮೇಲೆ ಇದನ್ನು ಈಗ ಇವ್ರದ್ದು ಹೆಂಗಿರುತ್ತೆ ಗೊತ್ತಾ ಶ್ರುತಿ, ಸಾರಿ ನಾನು ಇದನ್ನು ಬಹಳ ನಿಷ್ಠುರವಾಗಿ ಹೇಳ್ತಾ ಇದ್ದೀನಿ. ಹಿಂಗ್ ಸಿಗತ್ತೆ ಅಂತ ಕೇಳುವಾಗ ಒಂದು 4 ಜನರ ಹತ್ರ ಕೇಳೋದಿಲ್ಲ. ಹೌದಾ, 1 ಲಕ್ಷನ 50,000 ಕೊಟ್ಟರೆ ಆಯ್ತಾ, ಆಯ್ತಾ. ಆ ದುಡ್ಡು ಬಂದಾಗೆಲ್ಲ ಬೇಕು, ಹೆಣ್ಮಕ್ಳು ಹಂಗೆ ಮಾಡು. ದುಡ್ಡು ಬಂದಾಗೆಲ್ಲ ಬೇಕು. ದುಡ್ಡು ಹೋದಾಗ ಇದ್ದ ಬದ್ದವ್ರಲ್ಲಿ. ಆಮೇಲೆ ನನಗಿಂತ ತುಂಬಾ ಸಲ ಬಂದಿದೆ, ಏನ್ರಿ ನಾವೊಂದು 10 ಸಲ ನೀವು ಕರೆ ಮಾಡಿದ್ವಿ ನಿಮಗೆ, ಅದಕ್ಕೊಂದು ಸೌಜನ್ಯಕ್ಕಾದ್ರೂ ಉತ್ತರ ಕೊಡಬೇಕಲ್ವ ಅಂತೇಳಿ. ಯಾಕಮ್ಮ ಆವತ್ತು ದುಡ್ಡು ತಗೊಳ್ಳುವಾಗ ಸೌಜನ್ಯ ಇರಲಿಲ್ವ ನಿಮಗೆ? ಹಿಂಗ್ ತಗೊಂಡಿದ್ದೀನಿ ಸರ್, ಹಿಂಗ್ ತಗೊಳ್ಬಹುದಾ ಹಂಗ್ ಕೇಳ್ಬೋದಿತ್ತಲ್ಲ. ಎಷ್ಟು ಜನ ಇದಾರೆ ಗೊತ್ತು ನನಗೆ. ಯಾವುದೋ ಅವ್ರಿಗೊಂದು ಸಹಾಯ ಬೇಕಾಗಿರುತ್ತೆ, ಅವ್ರು ನನಗೆ ಮೆಸೇಜ್ ಆಗ್ತಾ ಇರೋದು, ಸರ್ ಇದು ನನಗೆ ಗೊತ್ತಿರ್ತದೆ, ಇದು ಯಾವುದೋ ನಾವು ಎತ್ತದು. ಆಮೇಲೆ ಅವರು ನಮಗೆ ಉಪದೇಶ, ಸೌಜನ್ಯಕ್ಕಾದ್ರು ನೀವೊಂದು ಸೌಜನ್ಯಕ್ಕಾದ್ರೂ ನಮ್ಗೆ ಉತ್ತರಿಸ್ಬೇಕ್ರಿ. ಅಯ್ಯೋ ಒಳ್ಳೆ ಕಥೆ ಆಯ್ತಲ್ಲ. ಇದು ಹೆಂಗಿದೆ ಅಂತಂದ್ರೆ, ಅವ್ರೇನೋ ನಮ್ಮ ಹತ್ರ 10 ಕೋಟಿ ಕೊಟ್ಟು ಇದನ್ನೆಲ್ಲ ಹಂಚಿ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಮೆಸೇಜ್ ಹಾಕಿದಾಗ, ನಾನು ಇಷ್ಟು ಕೊಟ್ಟಿದ್ದೆ, ಸೌಜನ್ಯಕ್ಕಾದ್ರೂ ನೀನು ಕರೆ ಮಾಡಬಾರ್ದ ಅಂತೇಳಿ. ಅಂತ ಸೌಜನ್ಯ ಬೇಕಾಗಿಲ್ಲಪ್ಪ. ಆ ಸೌಜನ್ಯ ನಮಗೆ ಎಷ್ಟಿದೆಯೋ ಅಷ್ಟಿದೆ, ಅದನ್ನ ನಾವು ಮಾಡ್ತೀವಿ. ಇದನ್ನ ನಾನು ಹೇಳ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಎಲ್ಲಿ ತನಕ ಮೋಸ ಹೋಗೋರು ಇರ್ತಾರೋ ಮೋಸ ಮಾಡೋರು ಕೂಡ ಇರ್ತಾರೆ. ಹಾಗಂತ ಇದನ್ನ ಖಂಡಿತವಾಗ್ಲೂ ಪೊಲೀಸರು ಬಹಳ ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡಬೇಕಾಗುತ್ತೆ. ಮೈಲಾರಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಎಸ್ ಮೈಲಾರಿ, ಏನ್ ಅಪ್ಡೇಟ್ ಇದು? ಅಷ್ಟು ಈಸಿಯಾಗಿ ಮೋಸ ಆಗೋದಕ್ಕೆ ಹೆಂಗ್ ಸಾಧ್ಯ ಆಗತ್ತೆ? ಈಗ 1 ಲಕ್ಷ ತಗೊಂಡ್ರೆ 50,000 ಕಟ್ಟಿದ್ರೆ ಆಯ್ತು ಅಂತೇಳಿ ಹೆಂಗೆ? ಉಳಿದದಕ್ಕೆಲ್ಲ ಆಲೋಚನೆ ಮಾಡ್ತಾರೆ. ಉಳಿದದಕ್ಕೆ ಒಂದು 50 ಗ್ರಾಮ್ ಅಕ್ಕಿ ತಂದ್ರೆ ಅದರಲ್ಲಿ ಕಲ್ಲಿದೆಯೋ, ಯಾವ ಕಲ್ಲಿದೆ ಎಲ್ಲ ತೆಗೆಯುವಂಥದ್ದೆಲ್ಲ ತಲೆ ಇರುತ್ತೆ ನಮಗೆ. 1 ಲಕ್ಷ ಕೊಟ್ಟು 50,000 ಕಟ್ಟಿದ್ರೆ ಹೆಂಗಪ್ಪ ಅಂತೇಳಿ ಯಾರ ತಲೆಯಲ್ಲಿ ಏನು ಹೊಳೆದೇ ಇಲ್ವಾ? ಹೆಂಗೆ ಅದು? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಇಲ್ಲಿ ಪ್ರಮುಖವಾಗಿ ಸಬ್ಸಿಡಿ ಹೆಸರಿನಲ್ಲಿ ಸುಮಾರು ಬಹುಕೋಟಿ ಹಗರಣ ಆಗಿರುವಂತದ್ದು. ಅಂದ್ರೆ ಮಹಿಳೆಯರು ತಾವೇ ಸಂಘಗಳನ್ನ ಮಾಡ್ಕೋಬೇಕು. ಆ ಸಂಘದಲ್ಲಿ ನೀವು ಅರ್ಧ 1 ಲಕ್ಷ ರೂಪಾಯಿ ಸಾಲವನ್ನ ಫೈನಾನ್ಸ್ ಇಂದ ಪಡೆದುಕೊಂಡ್ರೆ ಅರ್ಧ ಹಣವನ್ನ ನಮಗೆ ಕೊಡಿ, ಇನ್ನು ಉಳಿದ ಅರ್ಧವನ್ನ ನೀವು ಇಟ್ಕೊಳ್ಳಿ, ಉಳಿದಂತ ಎಲ್ಲ ಹಣ ಅಂದ್ರೆ ಸುಮಾರು 1 ಲಕ್ಷ ಹಣದ ಕಂತನ್ನ ನಾನೇ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಇವರಿಗೆ ಮೋಸವನ್ನ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಒಂದೇ ಕುಟುಂಬದ 4 ವಿರುದ್ಧ ಈಗ 19 ಕೋಟಿ ವಂಚನೆ ಪ್ರಕರಣ ಕೂಡ ಪ್ರಕರಣ ಬೆಳಕಿಗೆ ಬಂದಿದೆ. ಇವ್ರು ಏನು ಹೊಟ್ಟೆಗೆ ತಿಂತಾರೆ? ಈ ಸಾಲ ತಗೊಂಡವರು ಕೂಡ ಹೊಟ್ಟೆಗೆ ತಿಂತಾರೆ. ಪುಕ್ಷಣ ಸಿಗತ್ತೆ ಅಂತ ಹೋಗೋದೇನಾ? ಈಗ ಬಂದ್ಬಿಟ್ಟು ಅಂತ ಬೊಬ್ಬೆ ಹೊಡೆದ್ರಲ್ಲಿ ಆಮೇಲೆ ಅಕ್ಕಪಕ್ಕದಲ್ಲಿ ಯಾರಿಗೊಂದು ಐಡಿಯಾ ಇರಲಿಲ್ವಾ ಈ ತರ ಆಗ್ತಾ ಇದೆ ಅಂತೇಳಿ? ಒಂದು ಡೌಟ್ ಆದ್ರೂ ಬರೋದಿಲ್ವಾ? ಉಡ್ದದಕ್ಕೆಲ್ಲ ಬರ್ತಾರೆ ಡೌಟು. ಯಾವ್ದಕ್ ಬೇಕೋ ಅದೇ ಅಲ್ವಾ ಒಂದು ಹೇಳೋದು. ಬೀಳೋರು ಹೆಂಗ್ ಬೀಳ್ತಾರೆ ಅಂತಂದ್ರೆ ಈ ತರ ಹಳ್ಳಕ್ ಬೀಳೋದು. ನೋಡೋಣ ಏನ್ ತನಿಖೆ ಏನಾಗುತ್ತೆ ಅಂತ.